ಏನು ಈಗ್ಲೂ ನನ್ನ ಒಳಿ ಅಂದ್ರೂ ಕೆಂಪಕ್ಕ ಇಬ್ರು ಕಾಣ್ತಿಲ್ಲ. ಇವತ್ತೇನಾರ ತಗೊಬಿಟ್ಟು ಬರಕ್ ಹೋಗವ್ರ? ಯಪ್ಪ, ಕೆಂಪಕ್ಕ ಯಾವ ಜನ್ಮದಾಗ ನನ್ನ ಅಕ್ಕ ತಂಗಿ ಅದು ಏನಾಗಿದ್ಲು ನಾ ಕಾಣೆ. ನನ್ನ ಮಗಳಿಗೋಸ್ಕರ ಅಂತೂ ಅದು ಎಷ್ಟು ಒದ್ದಾಡಿ ಅದು ಎಷ್ಟು ಮಾಡಿ ನನಗಿನ್ನ ಶಾನೆ ಅವಳೇನೆ ಅದು ತಗೊಬಿಟ್ಟು ಬರ್ತೀನಿ ಇದು ತಗೊಂಬಿಟ್ಟು ಬರ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಯ್ಯೋ ಓಡಾಡ್ತಾನೆ ಇರ್ತಾಳೆ. ನಾನಂತೂ ಅದು ಎಷ್ಟು ಹೇಳಿದ್ರು ಬ್ಯಾಡ ನೀನು ಆರಾಮಾಗಿರು ಅಂದ್ರು ಕೇಳೋದೇನೇ ಇಲ್ಲ. ಅಯ್ಯೋ ಬುಡತ್ತಾಗೆ ಬೇಳ ಬೆಳಿಗ್ಗೆ ನೋಡು ಈ ಸೊಳಿನಾಗೆ ಅಬ್ಬಬ್ಬ ನಾನು ಎದ್ದಿದ್ದೆ 8 ಗಂಟೆಗೆ. ಇಷ್ಟೊತ್ತಿಗಾಗ್ಲೇನೇ ಹೋಗ್ಬಿಟ್ಟವಳತ್ತಾಗೆ. ಏನೇನೋ ತರಕ್ಕೆ ಮದುವೆ ಐಟಮ್ಗಳೆಲ್ಲ ತರಕ್ಕೆ ಅಂತ ಅನ್ನಿಸ್ತದೆ. ತರಲಿ ಹೋಗಿ ತಗೊಂಬಿಟ್ಟು ಬರಲಿ. ಆದಷ್ಟು ಬೇಗ ಇವಳು ಹ್ಞೂ ಅನ್ಲಿ ಹ್ಞೂ ಅನ್ಲಿ. ಆದಷ್ಟು ಬೇಗ ಮದುವೆ ಮಾಡಿಬಿಟ್ಟು ಮುಗಿಸ್ಬಿಡೋದೆ ನೀನಿಯ. ಮಗಳೇ ಮಗಳೇ ಇನ್ನೂ ಎದ್ದಿಲ್ವೇನೆ? ಏ ಮಗಳೇ ಎದೊಳಗ ಲೇಟ್ ಆಯ್ತು, ಇನ್ನು ಬಿದ್ಕೊಂಡಿದ್ದೀಗ ಎದೊಳು. ಬಂಗಾರಮ್ಮಕ್ಕ 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 ಓ ಬಂದೆ. ಇವಕ್ಕ ಹಿಂಗೆ ವಿಷಯ ಗೊತ್ತಿದ್ರೆ ಈ ಅಕ್ಕ ಏನೇ ಮದ್ವೆಗೆ ಹೋಗ್ಬೋದಿತ್ತಲ್ಲ. ಇವಕ್ಕ ಯಾಕೆ ಮದ್ವೆಗೆ ಹೋಗಿಲ್ಲ? ಹಾ ಓಹೋ ಮದ್ವೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನಾವುನ್ವೆ. ಮದ್ವೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಇವಕ್ಕ ಹಿಂಗೆ ವಿಷಯನೇ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಹೇಳ ನೀರು ನಾನೇನಿಯ. ಮಂಗರಮ್ಮಕ್ಕ ಏ ಬಂದೆ ತಡ್ಕಳಿ. ಅಯ್ಯೋಲೇ ಮಗಳೇ ಎದೊಳಮೆ ಯಾಕೆ ಎದೊಳದ್ ಯೋಸದನ್ ಮನಿಕೊಂಡಿದ್ದೀಗ ನೀನು? ಓದ್ ಮನೆಗೆ ಹಿಂಗೆ ಹೋಗಿ ಮನಿಕೊಂಡ್ರೆ ಆಯ್ತದ? ಏನ್ ಅನ್ಕೊಳಕಿಲ್ಲ ಹೇಳು. ಓದ್ ಮನೆಗೆ ಎಲ್ಲನೂ ಹಿಂಗೆ ಬಿದ್ಕೊಂಡಿದ್ರೆ ಯಾವಾಗೂ ಎದೊಳಮೆ ಯಾಕೆ? ಹೇಳಕ್ಕ ಏನ್ ಬೆಳಗ್ಗೆ ಹುಡುಕೊಂಬಿಟ್ಟು ಬಂದ್ಬಿಟ್ಟಿದೀಯೇ? ಏನ್ ಸಮಾಚಾರ ಇದ್ಯಾಕೆ ಇಬ್ರು ಸುಮ್ಮನೆ ಇದ್ದೀರಿ? ಹೋಗ್ಲಿಲ್ವೇ ನೀವು ಮದ್ವೆಗೆ? ಯಾ ಮದ್ವೆ ಅದು ಈ ಕಾಲದಾಗೆ? ಶೂನ್ಯ ಮಾಸ ಇದು. ಈ ಕಾಲದಾಗೆ ಯಾವ ಫಂಕ್ಷನ್ಗಳು ಮಾಡಾರು? ನೀನ್ ಯಾವ ಮಾಡಾಗಿಲ್ಲ. ಈ ಸಂಕ್ರಾಂತಿ ಕಳೆಯ ಗಂಟ ಯಾವ ಫಂಕ್ಷನ್ ಇರ್ತದೆ? ಇದು ಒಳ್ಳೆ ಸಂದ ಕೇಳ್ತೀಯಲ್ಲ, ಫಂಕ್ಷನ್ಗೆ ಹೋಗ್ಲಿಲ್ಲ ಅಂತ. ಯಾವ ಫಂಕ್ಷನ್? ಇದೇನ್ ಬಂಗಾರಮ್ಮಕ್ಕ ಹಂಗಂತೀಯಾ ನೀನು? ನನ್ನ ಮಗಳು ಮದುವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ಯಲ್ಲ ನಿಮ್ಮ ಅಳಿಮಯ್ಯ. ನಮ್ಮ ಅಳಿಮಯ್ಯ ಅಯ್ಯೋ ಸಾವುಕಾರ ಅವನಂತೂ ಒಳ್ಳೆ ಕಾರ್ ಐತೆ, ಒಳ್ಳೆ ಇದೈತೆ, ಮನೆ ಐತೆ. ಒಬ್ನೇ ಮಗ ಸಂದಕವ್ರೆ. ನಿಮ್ಮ ಒಳಿಮಯ್ಯನ ನಿಮ್ಮ ಮನೆಗಿದ್ದಲ್ಲ ನಿನ್ ಸೌತಿ ಕೆಂಪಕ್ಕ ದೇವಸ್ಥಾನದಾಗ ಮದುವೆ ಮಾಡ್ಕತಾವಳೆ. ಏನ್ ಹೇಳ್ತಿದ್ಯ ಅಜ್ಜಿ ನೀನು? ಅದೇ ಕಣವ ನೀನ್ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮ ಕರ್ಕೊಂಡ್ಬಿಟ್ಟು ಬಂದಿದ್ಲಲ್ಲ ಆ ಹುಡ್ಗ, ಯಾರ ಅಂಕಲ್ ತರ ಇದ್ನಲ್ಲ ಆ ಅಪ್ಪನ ನಿಮ್ಮ ಮನೆಗಿದ್ಲಲ್ಲ ಕೆಂಪಕ್ಕ. ಆ ಕೆಂಪಕ್ಕ ನಮ್ಮೂರು ಲಾಚೆ ದೇವಸ್ಥಾನ ಐತಲ್ಲ ಆ ದೇವಸ್ಥಾನದಾಗ ತಾಳಿ ಕಟ್ಟಿಸ್ಕೊಂಡ್ಲು. ನೀನ್ ತಮಾಸೆ ಮಾಡ್ಬೇಡ. ತಮಾಸೆ ಮಾಡಕ್ ಗೊತ್ತಿಲ್ವ ನಿಂಗೆ? ಸುಮ್ಕಿರು. ಆಯಮ್ಮ ನನ್ನ ಮಗಳಿಗೆ ಮದುವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಅದು ಇದು ಸೀರೆ ತಾಳಿ ಎಲ್ಲ ತಗೊಬಿಟ್ಟು ಬಂದವಳೆ. ಮದುವೆ ಮಾಡ್ಕೊಂಡ್ಲು ಅಂತ ಬೇರೆ ಸುಳ್ಳು ಹೇಳ್ತಿದ್ದೀಗ? ಅಯ್ಯೋ ಬಂಗಾರಮ್ಮ ನಾನು ಯಾಕೆ ಸುಳ್ಳು ಹೇಳಿ? ಅಯ್ಯೋ ನನಗೇನು ತಲೆಗಿಲ್ಲ ಕೆಟ್ಬಿಟ್ಟೈತೆ ಏನು ಅಂತ ಹೇಳ್ಬಿಟ್ಟು ನಂಗೇನು ತಲೆ ಕೆಟ್ಟ ಆಟ ಆಡ್ತಿದ್ದೀನ ನಾನು? ನಿಜವಾಗೂ ದೇವರಣೆಗೂ ತಾಳಿ ಕಟ್ಟ ಗಂಟ ನಾನು ಅಲ್ಲೇ ಇದ್ನಲ್ಲ. ನಾನು ಅಕ್ಕ ಕಿವಡಕ್ಕೆ ಇಬ್ರು ಅಲ್ಲೇನೆಯ ಪಕ್ಕದ ಏನೇ ಇದ್ದು ನೋಡಿದ್ವಿ ಅಲ್ಲೇನೆಯ. ಯಾರು ಇಲ್ಲ ಪೂರ ಇದ್ರು. ಇನ್ನೊಬ್ರು ಯಾರೋ ಒಬ್ಬ ಅಪ್ಪ ಇದ್ದ ಹುಡುಗ ಇದ್ದಂಗೆ. ಅವನ ಆದ್ಮೇಲೆ ಬಿಟ್ರೆ ಇನ್ನಿಬ್ರು ಇದ್ರು ಅಷ್ಟೇ. ಇವಾಗ ಇಲ್ಲಿ ಮದುವೆ ಮಾಡ್ಕೊಂಡಿರೋ ಗಂಡು ಹೆಣ್ಣು ಇನ್ನು ಯಾರು ಇರಲಿಲ್ಲ. ಗೊತ್ತೇನಾ? ನೀವೆಲ್ಲ ಗೊತ್ತಿರೇನೋ ಅಂತ ಹೇಳ್ಬಿಟ್ಟು ಅಲ್ಲೇ ಮೂಲೆ ನಿಂತ್ಕೊಂಡು ನೋಡ್ತಿದ್ದೆ. ಯಾರು ಬರಲಿಲ್ಲ. ಗಿಣ್ಣಕ್ಕೆ ಏನಿಲ್ಲ ಅಲ್ಲಿ. ಬರೀ ತಾಳಿ ಕಟ್ಸ್ಕೊಂಡಿದ್ದು ಏನೋ ಕಾರ್ ಹತ್ಕೊಂಡು ಹೋಗನಿ ಅಂತ ಮಾತಾಡ್ತಿದ್ರು. ಆನಂದ ಪರಮಾನಂದ ಪರಮಾನಂದ ಕಿತ್ತೋಗಿರೋ ಬೇವರ್ಸಿ ನಾನು ಕರ್ಕೊಂಡ್ಬಿಟ್ಟು ಬಂದಿರೋ ಅವಳಿಯನ್ನ ಮದುವೆ ಮಾಡ್ಕೊತಾವಳ. ಏನ್ ಬಂದಿರೋದವಳಗ್ ದೊಡ್ಡ ಪತ್ತು ದೊಡ್ಡರೋಗ ಮಾಡ್ಕೊಂಡೆ ಬಿಟ್ಲು ಹಾಕ್ಲೇನಿಯ. ಅವಳಂತೂ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಜೊತೆ ಕೈ ಹಿಡ್ಕೊಂಡು ಹೋಗ್ಬೇಕಾರೆ ನೀ ಅನ್ಕೋತಾ ಇದ್ದೆ. ಯಾಕಪ್ಪ ಹಿಂಗೋಯ್ತಾವಳೆ, ಯಾಕಪ್ಪ ನನ್ನ ಅಳಿಯನ ಜೊತೆ ಹಿಂಗೋಯ್ತಾವಳೆ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ತಾಳಿನೇ ಕಟ್ಟಿಸ್ಕೊಬಿಟ್ಲ. ನಾನು ಹುಡುಕಿರೋ ಗಂಡು ನನ್ನ ಮಗಳಿಗೋಸ್ಕರ ಹುಡುಕಿರೋದು ನಾನು. ಅವಳನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಅಪ್ಪನ ಮನೇನ ನೋಡಿದೀನಿ, ಎಲ್ಲರೂ ನೋಡಿದೀನಿ. ಬಿಟ್ಬಿಟ್ಟೆನ ನಾನು. ಏನ್ ಮಾಡ್ತೀನಿ ಅಂತ ನೋಡ್ತಿರು. ನಾನು ಕಷ್ಟಪಟ್ಬಿಟ್ಟು ಗಂಡು ಹುಡುಕೊಂಡ್ಬಿಟ್ಟು ಬಂದಿರೋದು. ಒಳ್ಳೆ ದುಡ್ಡಾಗವನೇ ದುಡ್ಡು ಪಾರ್ಟಿ ಅಂತ ಹೇಳ್ಬಿಟ್ಟು ನಾನು ಹುಡುಕೊಂಡ್ಬಿಟ್ಟು ಬಂದಿದ್ರೆ ಹೋಗಿ 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 ದೇವರ್ಸಿನ ಮದುವೆ ಮಾಡ್ಕೊಬಿಟ್ಟು ನಾವು. ನನ್ನ ಮಗಳಿಗೆ ಏನು ಕಮ್ಮಿ ಆಗಿತ್ತು? ಅವಳಿಗೇನು ದರಿದ್ರ ಬಂದಿತ್ತು? ನನ್ನೊಳಿಯನ್ನ ಮದುವೆ ಮಾಡ್ಕೊಳಕ್ಕೆ ಕಣಕ್ಕ. ಅವಳ ಮನ್ಕಾಯಾಗೋಗ ಅವಳಿಗೆ ಬರಬಾರ್ದು ಬರ. ನೋಡು ನೀನು ತಲೆ ಕೆಡಿಸ್ಕೊಬೇಡ. ಅವಳಿಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ ಮಗಳೇ, ಬೇಜಾರು ಮಾಡ್ಕೋಬೇಡ. ಅಲ್ಲ ನೀನು ಮದುವೆಗೆ ತಯಾರಿ ಮಾಡ್ತೀನಿ ಅಂತ ಹೊಗಳ್ಬಿಟ್ಟು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇರು ನಾನು ಬರ್ತೀನಿ. ಸರಿನಾ? ಅವಳಿಗೊಂದು ಸರಿಯಾದೊಂದು ಗತಿ ಕಾಣಿಸ್ಬಿಟ್ಟೆ ಏನಿಯ ಬರೋದು ಆ ಕಿತ್ತೋಗಿರೋ ಬೇವರ್ಸಿಗೆ. ನಿನಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿರಾ ಅಂತ ಹೇಳ್ಬಿಟ್ಟು ನೀನು ಕರ್ಕೊಂಬಿಟ್ಟು ಬಂದಿರೋ ಹುಡುಗನ ಮದುವೆ ಮಾಡ್ಕೊಂಡು ಕುಂತವಳಲ್ಲ ಅವಳು. ಮಗಳೇ ಬೇಜಾರು ಮಾಡ್ಕೋಬೇಡ. ಇರು ಅಜ್ಜಿ ನಿಜವಾಗ್ಲೂ ಮದುವೆ ಆಗೋಗೈತೆ ತಾನೇ? ತಾಳಿ ಕಟ್ಬಿಟ್ಟಿದ್ರು ತಾನೇ? ಕಣವ ನಿಜವಾಗ್ಲೂ ತಾಳಿ ಕಟ್ಟಿದ್ರು. ಇಲ್ಲಾಂದ್ರೆ ನಾವು ಅಮ್ಮ ಹೋಗ್ಬಿಟ್ಟು ಇವಾಗ ತಾಳಿ ಕಟ್ಟೋದನ್ನು ತಡೆದು ಬಿಡೋದು. ಅಪ್ಪ ಸದ್ಯ ಒಳ್ಳೆ ವಿಷಯನ ನಿಧಾನಕ್ಕೆ ಏನೇ ಬಂದು ಹೇಳಿದಿರ. ತಾಳಿ ಕಟ್ಟಕ್ಕಿನ ಮುಂಚೆ ಏನಾರ ಹೇಳ್ಬಿಟ್ಟಿದ್ರೆ ಲಬ್ಬ 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 ಬಾಯ್ ಬಿಡ್ಕಣ ಅಮ್ಮ, ಆಮೇಕಿಂತ ತಡೆದು ಬಿಡೋದು. ಅಪ್ಪ ಸದ್ಯ ಅಲ್ಲ ನೀನು ನೋಡಿರೋನು ಅಯ್ಯಪ್ಪ ತಾನೇ? ನನ್ನ ಮಗನ ಮದುವೆ ಮಾಡ್ಕೊಳ್ಳೋ ಯಾವ ಇಷ್ಟನೂ ನನಗಿಲ್ಲ. ನನ್ನ ವಯಸ್ಸೇನು ಅಯ್ಯಪ್ಪನ ವಯಸ್ಸೇನು ಇದು ಒಳ್ಳೆ ಕತೆ. ಹೌದೇ ನಿಮ್ಮ ಅಮ್ಮನೇ ನೀ ಬಲವಂತ ಮಾಡಿರೋದು? ಸರಿ ಸರಿ ತಕ, ನನಗೂ ಇಸ್ಯ ಗೊತ್ತಿರಲಿಲ್ಲ. ಸರಿ ಸರಿ ಆಯ್ತು ಬಿಡಿ. ಅಮ್ಮ ಜಿಂತ ಜಿತ್ತ ಜಿತ್ತ ಜಿಂತ ತತ್ತ ಜಿಂತ ಜಿತ್ತ ಜಿತ್ತ ಜಿಂತ ತತ್ತ
ನಮ್ಮ ಅಮ್ಮಂಗೆ ಎಲ್ಲೆಲ್ಲಿ ಉರಿಬೇಕೋ ಎಲ್ಲ ಕಡೆ ಉರಿದೋಗಿರ್ತದೆ ನಮ್ಮ ಅಮ್ಮಂಗೆ. ಅವ ಅಂಕಲ್ ತಂದ್ಬಿಟ್ಟು ನಾನು ಒಂದು 50 ವರ್ಷ ಆಗೈತೆ ಅಪ್ಪಂಗೆ ನಾನು ಕೊಟ್ಟಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತೀಗಲ್ಲ ನೀನು. ಹೋಗಿ ಹೋಗಿ ನಿನಗೆ ನಿನ್ನ ಮಗಳ ಮೇಲೆ ನಿಂಗೇನು ಇದೇ ಇಲ್ವೇ ನಿಂಗೆ? ಅಯ್ಯ ಸುಮ್ಮನೆ ನೀ ಇರೋದೇ ಇಲ್ಲ. ಆ ದೇವ್ರ ನೀನಿಯ ಕೆಂಪಕ್ಕೂ ಜೊತೆ ಮದುವೆ ಮಾಡ್ಕೊಳಂಗೆ ಮಾಡ್ಬಿಡ್ತತ್ತಾಗೆ. ಹಬ್ಬ ಇನ್ನೇನಾಗ್ಬೇಕು ನನಗೆ? ಖುಷಿಯಾಗಿ ಹೋಗಿ ಇನ್ನೊಂದು ಗಂಟೆ ಮನೆ ಬಿಡ್ತೀನಿ. ಸರಿ ಬಾ, ಕಾರತ್ ಬಾ ಹೋಗೋಣ. ನಾನು ನಿನಗೋಸ್ಕರ ಕಾಯ್ತಿದ್ದೆ, ಅದು ಯಾರನ್ನೋ ಫ್ರೆಂಡನ್ನು ಮಾತಾಡಿಸ್ತಿದ್ದಲ್ಲ ಅದಕ್ಕೆ. ಸರಿ ಸರಿ ಬಾ. ಇನ್ನು ಟೈಮ್ ಆಯಿತು, ಮನೆಗೆ ಬೇರೆ ಹೋಗ್ಬೇಕಾಗ್ಲೇ ನೀ ನೋಡು. ಎಷ್ಟು ಗಂಟೆ ಆಗಲಿ, ನೀವು 3 ಗಂಟೆ ಆಯ್ತಾ ಬಂತು. ಇನ್ನು 4 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗ್ಬಿಟ್ಟು ಎಲ್ಲ ಮನೆ ತುಂಬಿಸ್ಕೊಳ್ಳೋಕ್ಕೆಲ್ಲ ರೆಡಿ ಆಗೈತಂತೆ. ಇನ್ನು ಹೋಗ್ಬಿಟ್ಟು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಒಂದು ಐತಲ್ಲೊಂದು ಮುಗಿಸ್ಕೊಬಿಟ್ರೆ ನಿನ್ನ ಮದುವೆ ಎಲ್ಲ ಮುಗ್ದೋಯ್ತು. ಸಿಂಪಲಾಗಿ ಅದೇ ಅಂತ ಬೇಜಾರು ಮಾಡ್ಕೊಬೇಡ. ನಮ್ಮ ಊರಿಗೆಲ್ಲ ಬಾಡುಟ ಹಾಕ್ಸ್ಬಿಟ್ಟೆ ಇದು ಮಾಡ್ಕೊತೀನಿ, ಎಲ್ರಿಗೂ ಹೇಳ್ತೀನಿ ನಾನು ಹೆಂಡ್ತಿ ಅಂತ. ಅಯ್ಯೋ ನಾನು ಏನಾರ ಕೇಳಿದ್ನ ನಿಮ್ಮನ್ನ? ಇದು ಒಳ್ಳೆ ಚಂದಾಗ ಹೇಳ್ತೀರಾ. ಬನ್ನಿ ಫಸ್ಟ್ ಈ ಊರು ಬಿಟ್ಬಿಟ್ಟು ಹೋಗ್ಬಿಡಣ. ಲೇ ಮನ್ಯಾಳಿ, ನೀನ್ ಬುಡಕ್ಕಿಲ್ಲ ಇವತ್ತು, ನೀನ್ ಬುಡಕ್ಕಿಲ್ಲ. ಲೇ ಕಿತ್ತೋದಳೆ, ನಾನು ನಳಿಯು ನೇನಿಯ ನಿನ್ ಬುಟ್ಟಿಗೆ ಹಾಕಬಿಟ್ಟು ನಾನು ನಳಿಯು ನೇನಿಯ ಮದುವೆ ಮಾಡ್ಕೊಬಿಟ್ಟೆ ನೀನು ಬರ್ಬಾರ್ದು ಬರ. ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ನೆಗದ್ಬಿದ್ದು ನೆಳ್ಳಿ ಕೈಯಾಗೋಗ. ನೀನು ಇವತ್ತು ಬುಡಕ್ಕಿಲ್ವೇ? ನೀನು ಬುಡಕ್ಕಿಲ್ಲ. ನೀನು ಸಾಯಿಸಾದ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ನಾನು ತಾಳಿ ಕಟ್ಟಿಸ್ತೀನಿ ಅಪ್ಪನ ಕಡೆಯಿಂದ. ಏಯ್ ಏನು ಮೋಸ ಮಾಡ್ತಾ ಇದೀಯ ನೀನು? ಇವತ್ತಂತೂ ನೀನು ಬುಡಕ್ಕಿಲ್ಲ. ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇವತ್ತು ನಿನಗೈತಿ, ಇವತ್ತು ಗ್ರಾಚಾರ ಐತೆ. ಅಯ್ಯೋ ನೋಡ್ ಬಂಗಾರಮ್ಮ, ಸುಮ್ಕೆ ನನ್ನ ತಂಟೆಗೆ ಬರ್ಬೇಡ. ಇವರು ನಾನು ಇಬ್ರು ಇಷ್ಟಪಟ್ಟೇನಿಯ ಮದುವೆ ಮಾಡ್ಕೊಂಡಿದ್ದು. ನಾನೇನು ಮೋಸ ಮಾಡ್ಬಿಟ್ಟೆ ಮದುವೆ ಮಾಡ್ಕೊಂಡಿಲ್ಲ. ಏಯ್ ಖಂಡಿದ್ದೀನಿ, ಮುಚ್ಕೊಂಡು ಕುಂತ್ಕೊಳ್ಳಲೇ ನಿನ್ನ ಮಕ್ಕ ಮುಚ್ಚ. ನಾನು ನೋಡಿರೋ ಹುಡುಗ ಇವನು. ನಾನು ನೋಡಿರೋ ಹುಡುಗ ನನ್ನ ಮಗಳು ಮದುವೆ ಮಾಡ್ಕೋಬೇಕು ಅಂತ ನಾನು ಆಸೆ ಪಟ್ಟಿರೋ ಹುಡುಗನ ನೀನು ಗೆತ್ತಾಕೊಂಡ್ಬಿಟ್ಟು ಬಂದ್ಬಿಟ್ಟು ಮದುವೆ ಮಾಡ್ಕೊತಾ ಇದೆಯಲ್ಲ. ಯಾಕೆ? ದುಡ್ಡು ಪಡ್ಡು ಕಾರು ಗೀರು ಎಲ್ಲ ಐತಿ ಅಂತ ತಾನೇ ನನಗೆ ಗೊತ್ತು. ನೀನು ಎಂತ ಕಂತ್ರಿ ಅಂತ ಹೇಳ್ಬಿಟ್ಟು ಇವತ್ತು ನೀನು ಬುಡಕ್ಕಿಲ್ಲ ಅಂದ್ರೆ ಬುಡಕ್ಕಿಲ್ಲ. ಬಂಗಾರಮ್ಮ ಪ್ಲೀಸ್ ನಾನು ಬಿಟ್ಬಿಡು. ನಾನು ಹೇಳೋದನ್ನ ಕೇಳು ನೋಡು, ನಾನು ಹೇಳೋದನ್ನ ಕೇಳು. ನಿಮ್ಮ ಮಗಳಿಗೆ ಮದುವೆ ಇಷ್ಟ ಇರಲಿಲ್ಲ ಅಷ್ಟೇ ಅಲ್ಲ, ನಿಮ್ಮ ಮಗಳು ಮೈ ಮೇಲೆ ಅವಾಗ ನನ್ನ ನಾಗವಲ್ಲಿ ಎಲ್ಲ ಬಂದು ಹೋಯ್ತದಂತೆ. ಅದನ್ನೆಲ್ಲನೂ ಇವ್ರು ನೋಡವ್ರೆ. ಅದಕ್ಕೆ ನೀ ಹಿಂಗೆಲ್ಲನೂ ಇದು ಮಾಡ್ತಿರೋದು. ನಾನು ಬೇಕು ಅಂತ ಹಿಂಗೆ ಮಾಡಲಿಲ್ಲ. ನೋಡು, ನಿಮ್ಮ ಮಗಳ ಏಜೇನು ಇವ್ರ ಏಜೇನು? ಇವ್ರಿಗಾಗಲೇ ನೀವು 50 ವರ್ಷ. ಅದಕ್ಕೆ ನನಗೂ ಇವ್ರಿಗೂ ಸೆಟ್ ಆಯ್ತದೆ ಅಂತ ಮದುವೆ ಮಾಡ್ಕೊಂಡಿದ್ದು. ನೋಡು, ನೀನು ಅರ್ಥ ಮಾಡ್ಕ. ಬಂಗಾರಮ್ಮ, ನನ್ನ ಇಷ್ಟ. ನಾನು ಯಾವಳನ್ನ ಬೇಕಾದ್ರೂ ಅವಳನ್ನ ಮದುವೆ ಮಾಡ್ಕೊತೀನಿ. ನೀನು ತೋರಿಸಿರೋಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಯಾವ್ದು ರೂಲ್ಸ್ ರೆಗ್ಯುಲೇಷನ್ಸ್ ಏನು ಇಲ್ಲ ಅಲ್ಲಿ. ಈಗ ನಿಜವಾಗೂ ಹೇಳ್ತೀನಿ, ಒಂದು ಬುಟ್ಟ ಅಂತಂದ್ರೆ ನಾನಂತೂ ಸುಮ್ಮನಿರಕ್ಕಿಲ್ಲ ಅಷ್ಟೇ. ಏನಿಯಾ ಮೊದಲು ಕತ್ತಿಯ ಕೆಳಗಡೆ ಬಿಸಾಕು. ನಮ್ಮನೇನ ಸಾಯಿಸಿದ್ರೆ ನೀನು ಜೈಲ್ ಪಾಲ್ ಆಯ್ತೀಯಾ? ನೋಡು, ಸುಮ್ಮನೆ ಕತ್ತಿ ಬಿಸಾಕ್ಬಿಟ್ಟು ಮಾತಾಡು. ನೀನು ಹಿಂಗೆಲ್ಲನೂ ಜಗಳಕ್ಕೆ ಬರ್ಬೇಡ ನೀನು. ನೋಡು, ನಾನು ಹೇಳೋದನ್ನ ಕೇಳಿಸ್ಕ. ನಿಮ್ಮ ಮಗಳಿಗೆ ನಾನು ಅಂದರೆ ಇಷ್ಟ ಇರಲಿಲ್ಲ. ನಿಮ್ಮ ಮಗಳಿಗೆ ಅರ್ಥ ಮಾಡ್ಕ. ನನ್ನ ಅಂಕಲ್ ವಯಸ್ಸು ಹೋಗ್ಬಿಟ್ಟೈತಿ ಅಂತ ಯಾವಾಗೂ ಅಸಹ್ಯ ಪಡೋಳು ನಾನು ನೋಡಿದ್ರೆ ಏನಿಯಾ. ಅದಕ್ಕೆ ನಾನು ಮದುವೆ ಮಾಡ್ಕೊಂಡ್ಲೇಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ. ಇಷ್ಟ ಇಲ್ದಿರೋರ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ನನ್ನವೇ ಇಷ್ಟಪಟ್ಟಿರೋ ಜೊತೆ ಮದುವೆ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾನೇನಿಯಾ ಇವಳನ್ನ ಮದುವೆ ಮಾಡ್ಕೊಂಡಿದ್ದು. ನಿಮ್ಮ ಮಗಳು ನನ್ನ ಕಂಡ್ರೆ ಮಾರದೂರ ಓಡೋಗಳು. ಅದಕ್ಕೆ ಆ ಹುಡುಗಿ ಪಾಡಿಗೆ ಹಂಗೆ ಬಿಟ್ಬಿಟ್ಟೆ ಅಷ್ಟೇ. ಎಲ್ಲ ಮೈ ಮೇಲ್ದೆಲ್ಲ ದಿವ್ವ ಬರ್ತದೆ ಆ ಹುಡುಗಿಗೆ. ಇದೆಲ್ಲನೂ ಬೇಕಾ? ನೋಡು, ನನ್ನ ಮಾತು ಕೇಳು ಬಂಗಾರಮ್ಮ, ನನ್ನ ಮಾತು ಕೇಳು. ಯಪ್ಪ ಬಂಗಾರಮ್ಮ ಬುಡು ಸುಮ್ಕೆನೆನಿಯಾ. ಬಂಗಾರಮ್ಮ, ನನ್ನ ಹೆಂಡ್ತಿನೇ ಹೊಡಿತ್ಯಾ? ಬುಡು ಅಂತ ಹೇಳ್ತಾ ಇದೀನಲ್ಲ, ಬುಡು ಸುಮ್ಕೆನೆನಿಯಾ. ನನ್ನ ಹಿಡ್ಕೊಂಡು ಎಳಿತಾ ಇದೀಯಲ್ಲ, ಬುಡ್ಲಾ ನನ್ನ. ಬಂಗಾರಮ್ಮ, ನಿನ್ ತಲೆಗಿಲೆ ಕೆರಡ್ದೈತೆ ನಿನಗೆ ಅಂತ ಹೇಳ್ತಿರೋದು. ನೋಡು, ಎಷ್ಟು ಸಲ ಹೇಳ್ಬೇಕು, ನಿನ್ನ ಮಗಳಿಗೆ ನಾನು ಅಂದ್ರೆ ಇಷ್ಟ ಇಲ್ಲ. ನಿನ್ನ ಮಗಳು ನನ್ನ ಕಂಡ್ರೆ ಚೀತು ಅಂತಾಳೆ. ನೀನು ಅಂದಿದ್ದಕ್ಕೆ ನಿನ್ನ ಮಗಳಿಗೂ ಎಲ್ಲ ಇಷ್ಟ ಐತಿರ ನಾನು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳಿ ಅದೊಂದೇ ಒಂದು ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ನಿನ್ನ ಮಗಳಿಗೆ ಯಾವ ಇಷ್ಟನೂ ಇಲ್ಲ ಅಂತ ಹೇಳ್ಬಿಟ್ಟು. ನೋಡು, ಬಲವಂತದ ಮದುವೆ ಯಾವತ್ತೂ ಆಗಲ್ಲ. ನೋಡು, ನಾನು ಕೆಂಪಕ್ಕೂ ತುಂಬ ಇಷ್ಟಪಟ್ಬಿಟ್ಟೆ ಮದುವೆ ಮಾಡ್ಕೊಂಡಿದ್ದೀನಿ. ಅವಳು ಅಂದರೆ ನಂಗೆ ಭಾಳ ಇಷ್ಟ. ನಾನು ವಯಸ್ಸಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತಾಳೆ. ಕಷ್ಟ ಸುಖ ಎಲ್ಲ ತಿಳ್ಕೊಂಬಿಟ್ಟು ಬಂದವಳೆ. ನೋಡು, ನೀನೆಲ್ಲ ನಿರ್ಧಾರ ಮಾಡೋದು. ನಾನು ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡ್ಕೊತೀನಿ. ನಿನ್ನಂಥ ದುರಾಂಕಾರಿಗೆ ಸರಿಯಾಗಿ ಏನೇ ಆಗೈತೆ. ಸದ್ಯ ನಿನ್ನಂಥ ದುರಾಂಕಾರಿ ಮಗಳನ್ನ ನಾನು ಮದುವೆ ಮಾಡ್ಕೊಂಡಿಲ್ವಲ್ಲ, ಅದೇನೇ ನನ್ನ ಪುಣ್ಯ. ನಮ್ಮ ಲೈಫ್ ನನ್ನ ಇಷ್ಟ. ನೋಡು, ನನ್ನ ಹೆಣ್ರಿಗೆ ಇನ್ನೊಂದು ಕಿತ್ತ ಮುಟ್ಬಿಟ್ಟೆ ಅಂತಂದರೆ ಹಂಗೇನೆ ಕೈ ಎರಡು ಸಿಗುತ್ತೆ ತೋರಣ ಕಟ್ಬಿಟ್ಟು ಮುರಿದಾಕ್ಬಿಡ್ತೀನಿ ಅಷ್ಟೇ ಏನಿಯಾ. ಇಷ್ಟು ದಿನ ಕ್ಯಾಂಪಕ್ಕಂಗೆ ಕೇಳೋರು ಯಾರು ಇರಲಿಲ್ಲ. ಆದರೆ ಇವಾಗ ನಾನು ಒಬ್ಬ ಇದ್ದೀನಿ. ನನಗೆ ಗೊತ್ತು ನಾನು ಏನು ಮಾಡಬೇಕು, ಎತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು, ನಾನು ಹೆಣ್ರನ್ನ ಹೆಂಗೆ ನೋಡ್ಕೋಬೇಕು, ಯಾರನ್ನ ಅಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಕೆಂಪಿ, ಇವಳ ಬಗ್ಗೆ ನಿನ್ ತಲೆನೇ ಕೇಳಿಸ್ಕೊಬೇಡ. ಇವಳು ನನ್ಗೆ ಯಾವ ಲೆಕ್ಕನೂ ಅಲ್ಲ. ನೋಡು ಕೆಂಪಿ, ತಪ್ಪು ಮಾಡ್ತಿದ್ಯಾ. ಕತ್ತರಿಸ್ಬಿಡ್ತೀನಿ ಕೆಂಪಿ, ಕತ್ತರಿಸ್ಬಿಡ್ತೀನಿ. ನನ್ನ ಮಾತು ಕೇಳು ಸುಮ್ಕೆನೆ. ನೋಡು, ನನ್ನ ಮಗಳಿಗೆ ಅಂತ ನೋಡಿರೋದು ಹುಡುಗನ ನೀನು ಹಾಳು ಮಾಡ್ಬಿಟ್ಟಿದ್ಯಾ. ನೋಡು, ಈಗ ಜಾಡ್ ಸ್ವದ್ದೆ ಅಂತ ಹೇಳಿದ್ರೆ ನಾನಂತೂ ಸುಮ್ಮನಿರಕ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನನ್ನ ಮಗಳು ಜೀವನ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಬಿಟ್ಟ ಏನು ನೀನು? ನೋಡು, ಇದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ನನಗೆ ಮೋಸ ಮಾಡ್ಬಿಟ್ಟಿದ್ಯಾ. ನೀನು ಪೂರ್ತಿ ಮೋಸ ಮಾಡ್ಬಿಟ್ಟಿದ್ಯಾ. ಬಂಗಾರಮ್ಮ, ನಾನು ಯಾವ ಮೋಸನೂ ಮಾಡಿಲ್ಲ. ನೋಡು, ನನ್ನ ದಯವಿಟ್ಟು ಬಿಟ್ಬಿಡು. ಈಗ ನಾನು ಮಾತಾಡೋ ಪರಿಸ್ಥಿತಿನಾಗಿಲ್ಲ. ನೀನು ಮನ್ಸಾಗ ನಾನು ಕೆಟ್ಟವಳೆ ಇರ್ಬೋದು. ಒಂದಲ್ಲ ಒಂದಿನ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿನ್ನ ಬಾಯಿಂದ ನಿನಗೆ ಬರ್ತದೆ. ಅವತ್ತು ನೀನು ನಾನು ಫೋನ್ ಮಾಡ್ಬಿಟ್ಟು ಹೇಳು, ನೀನು ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ. ಅಲ್ಲಿ ತನಕ ನಾನು ಏನು ಮಾತಾಡಲ್ಲ. ಕೆಂಪಿ, ಇವಳ ಹತ್ರ ಏನು ಮಾತಾಡ್ತೀಯಾ? ಹೋಗತ್ತು ಕಾರದ್ದು ಸುಮ್ಮನೆ.
ಯಮ್ಮನ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ ಏನಿಯ ಮಾತಾಡ್ ನಮ್ಮ ಬಾಯಿ ನೋಯ್ತದ ಅಷ್ಟೇ. ಇವಳು ಯಾರು ಅಂತ ನಾನು ಮದುವೆ ಮಾಡ್ಕೊಂತ ಫೋರ್ಸ್ ಮಾಡಕ್ಕೆ ಇವಳು ಯಾರು? ಏನೋ ಒಳ್ಳೆಳು ಅಂತ ಅನ್ಕೊಂಡಿದ್ದೆ, ಹಿಂಗೆಲ್ಲ ಮಾಡ್ತಾಳೆ ಅಂತ ಅನ್ಕೊಂಡಿರಲ್ಲ. ಕತ್ತಿ ತಗೊಬಿಟ್ಟು ಬಂದವಳಲ್ಲ ಕತ್ರಿಸಕ್ಕೆ. ಏಯ್ ನೋಡಿ ನಿನ್ ಕಾರತ್ ನೋಡಿ. ಯಪ್ಪ ಮದುವೆ ಆಗಿರೋ ದಿನ ನೆಮ್ಮದಿಗಿರೋಣ ಅಂದ್ರೆ ಈ ಅಮ್ಮನಿಂದ ನೆಮ್ಮದಿ ಇಲ್ಲ ನಮಗೆ. ಉದ್ದಾರ ಆಗಕ್ಕಿಲ್ವೇ ನೀನು? ಕಾರ ಹೋಯ್ತಿದ್ಯಾ ನೀನು? ಉದ್ದಾರ ಆಗಕ್ಕಿಲ್ಲ. ನೀನಂತೂ ಹಾಳಾಗೇನಿಯ ಹೋಗೋದು, ಯಾಕುಟ್ಟೆ ಏನಿಯ ಹೋಗೋದು. ನೀ ಸರ್ವನಾಶ ಆಗೋಯ್ತೀಯ ನೀನು, ಉದ್ದಾರ ಆಗಕ್ಕಿಲ್ಲ. ಇವನ್ ಜೊತೆ 3 ದಿನ ಬಳಕಿಲ್ಲ, ನೀನು ಬಂದೇ ಬತ್ತೀಯ. ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ನೋಡಿರೋ ಹುಡುಗನ ನೀನ್ ಗಂಟಾಕಬಿಟ್ಟು ಎಷ್ಟು ದಿನ ಅಂತ ಹೇಳ್ಬಿಟ್ಟು ನೀನು ಯಾವಾಗಿರಕಾಯ್ತದೆ ಹೇಳು? ನೀನು ಎಷ್ಟು ದಿನ ಅಂತ ಇತ್ತೀಗ? ನಾನು ಬಿಡಕ್ಕಿಲ್ಲ. ನಿನಗೊಂದು ಗ್ರಾಚಾರ, ನೀನು ನೋಡ್ತೀರಿ ಏನ್ ಮಾಡ್ತೀನಿ ಅಂತ. ಬಾಯಿ ಬಿಡ್ಕೊಂಡು ಬೀದಿನಾಗ ಇಲ್ಲೇ ಏನಿಯ ಸಾಯಿ. ಥು ಯಪ್ಪ, ನಿನ್ನಂತ ಒಬ್ಳು ವರಷ್ಟು ಇತ್ತಳ ಅಂತ ಅನಿಸ್ತದೆ. ಅಲ್ಲಿ ಮಗಳಿಗೆ ಇಷ್ಟ ಇಲ್ಲ ಅಂದ್ರೂ ಕೇಳ್ತಾ ಇಲ್ಲ, ಇಲ್ಲಿ ನನಗಿಷ್ಟ ಇಲ್ಲ ಅಂದ್ರೂ ಕೇಳ್ತಿಲ್ಲ. ಹೋಗಿ ನಿನ್ ಮಗಳನ್ನ ಕೇಳ್ಕ, ನಮ್ಮನ್ನೆಲ್ಲ ಕೇಳೋದು ನೀನ್ ಬಂದು. ಅದ್ ಹೆಂಗೋಯ್ತಿರೋ ಹೋಗಿ, ಕಾರಾಗದು ಹೆಂಗೋಯ್ತಿರೋ ಹೋಗಿ. ಹೋಗಿ ಏನ್ ಮಾಡ್ಕತ್ತಿರೋ ಮಾಡ್ಕೊಳ್ಳಿ. ದರಿದ್ರದವ್ರು ಇವ್ರಂತೂ ಅದ್ ಹೆಂಗೋಯ್ತಿರೋ ನನ್ನ ಮೇಲೆ ಹತ್ತಿಸ್ಕೊಂಡೇ ಹೋಗಿ ಕಾರ್ನ. ನಾನಂತೂ ಬಿಡಕ್ಕಿಲ್ಲ. ನನ್ನ ಮಗಳು ಓಡಾಡ್ಬೇಕಾಗಿತ್ತು ಈ ಕಾರಾಗೆ, ಇವಳು ಓಡಾಡ್ತಾವಳೆ ಅಂತ ಹೇಳಿದ್ರೆ ಹೆಂಗೆ? ನಾನಂತೂ ಸುಮ್ಮನೆ ಅಂತೂ ಬಿಡಕ್ಕಿಲ್ಲ. ನನ್ನ ಜೀವನ ಎಲ್ಲ ಹಾಳು ಮಾಡಾಗೋಯ್ತು, ಎಲ್ಲರೂ ಹಾಳು ಮಾಡ್ತಾವ್ರೆ. ನಾನಂತೂ ಬಿಡಕ್ಕಿಲ್ಲ, ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಅದ್ ಹೆಂಗ್ ಓಡಿಸ್ಕೊಂಡೋಗ್ರಿ ನನ್ನ ಮೇಲೆ ಹತ್ತಿಸ್ಕೊಂಡೋಗ್ರಿ. ಪೊಲೀಸರು ಬಂದು ನಿಮ್ಮನ್ನ ಹಿಡ್ಕೊಂಡು ಹೋಗೋದು. ಈ ಕಾರ್ ಗಡ್ಡನೇ ನೀಯೇ ಕುತ್ಕತಿ. ನಾನಂತೂ ಬಿಡಕ್ಕಿಲ್ಲ, ನಿಮ್ಗೆ ದಾರಿ ನೀಯೇ ಬಿಡಕ್ಕಿಲ್ಲ. ನಾನಂತೂ ಅದು ಹೆಂಗೋಯ್ತಿರೋ ನಾನು ನೋಡೇ ಬಿಡ್ತೀನಿ. ಇವತ್ತು ಎರಡರಾಗ ಒಂದು ತೀರ್ಮಾನ ಆಗ್ಬಿಡ್ಬೇಕು. ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ದಲ್ಲ, ಅದಕ್ಕೊಂದು 10 ಲಕ್ಷನ ಕೊಟ್ಕೊಡ್ಬೇಕು ನೀವು. ನನ್ನ ಮಗಳಿಗೆ ಅನ್ಯಾಯ ಮಾಡಿರೋದಕ್ಕೆ ನಾನು ಬೇರೆ ಹುಡುಗನ ಹುಡುಕಾದ್ರೂ ಮದುವೆ ಮಾಡ್ತೀನಿ. ಹೋಗಿ ನನ್ಗೆ ಅದು ಹೆಂಗ್ ತೆಗಿತೀರೋ ನಾನು ನೋಡ್ತೀನಿ ಕಾರ. ರಿವರ್ಸ್ ಎಲ್ಲ ತೆಕ್ಕೊಂಡು ಹೆಂಗಿಗೂ ಎತ್ಕೊಂಡು ಒಯ್ತಾವನೆ ಕಾರ. ಇವನ್ ಮನೆ ಕೈಯಾಗ ಹೋಗ, ಇವನ್ ಮನೆ ಹಾಳಾಗ. ಅಯ್ಯೋ ನನ್ನ ಮಗಳಿಗೆ ಅನ್ಯಾಯ ಮಾಡ್ಬಿಟ್ಟು ಇವಳು ಕ್ಯಾಂಪಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೊಂಟೋಯ್ತಾಳೆ ನಳಿಯುನ. ಲೇ ಕ್ಯಾಂಪಿ, ನಿನ್ ಮನೆ ಕಾಯ, ನೀನ್ ಸರ್ವನಾಶ ಆಗುವಾಗ ನನ್ನ ಮಗಳು ಓಡಾಡ್ಬೇಕಾಗಿರೋ ಕಾರಾಗ ಇವತ್ತು ನೀನು ಓಡಾಡ್ತಾ ಇದೀಯಾ? ನನ್ನ ಮಗಳು ಕತೆ ಏನು? ನನ್ನ ಮಗಳು ನೋಡಿದ್ರೆ ಅವ್ನು ಯಾವನ್ನೋ ಬಿಕಾರಿನ ಮದುವೆ ಮಾಡ್ಕೋಬೇಕು ಅಂತ ಹೊಂಟವಳೆ. ನನ್ನ ಮಗಳು ಕತೆ ಏನು? ಅಯ್ಯೋ, ಒಂಟೆ ಹೋಯ್ತಲ್ಲೋ ಶಿವ, ಕಾರು ಒಂಟೆ ಹೋಯ್ತು. ಇನ್ನೇನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತದೆ. ಅಯ್ಯೋ, ನನ್ನ ಮಗಳು ಕತೆ ಏನಿವಾಗ? ನನ್ನ ಮಗಳಿಗೆ ಇನ್ನು ಯಾವ ಹುಡುಗನ ಹುಡುಕ್ಲಿ? ಸಂದಕ್ಕಿರೋ ಹುಡುಗನ, ಆ ಬಡವ್ರ ಹುಡುಗನ ಜೊತೆ ಮಾತ್ರ ಮದುವೆ ಮಾಡಬಾರ್ದು. ಆ ಬಡವ್ರ ಹುಡುಗನ ಜೊತೆ ಮದುವೆ ಮಾಡ್ಬಿಟ್ರೆ ಬೇಡ ಅವನ ಜೊತೆ ಮದುವೆ ಮಾಡ್ಬಿಟ್ರೆ ನಾನೇನು ಮಾಡಲಿ? ನನ್ನ ಮಗಳು ರಾಯಲ್ ಆಗಿರಕ್ಕಿಲ್ಲ, ಬೀದಿ ಬಿಕಾರಿ ಆಗಿರ್ತಾಳೆ. ಬೇಡ, ಈಗ ಏನು ಮಾಡಲಿ ನಾನು? ಇನ್ನೊಂದು ಹುಡುಗನ ಹೆಂಗೆ ಹುಡುಕ್ಲಿ ನಾನು? ಅಯ್ಯೋ, ನನ್ನ ಮಗಳು ಜೀವನ ಹಾಳಾಗೋಯ್ತೆ ಎಲ್ಲ ಈ ಕ್ಯಾಂಪಿಂದ.